ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024ರ ಸೆಪ್ಟೆಂಬರ್ ತಿಂಗಳದ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಎಂತಹ ಯೋಗ ಇದೆ? ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದಾದ್ರೂ ಒಂದು ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಬಹುದಾ? ಹಾಗಾದರೆ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥದ್ದು, ಹಣ ಬರಬೇಕಾಗಿರ್ತಕ್ಕಂಥದ್ದು, ಹಣ ವಾಪಸ್ ಬರುತ್ತಾ? ಕೊಟ್ಟಂಥ ದುಡ್ಡೆಲ್ಲವೂ ಕೂಡ ಬರುತ್ತಾ? ಸಾಲ ಬಾಧೆ ಎಲ್ಲವೂ ಕೂಡ ನಿವಾರಣೆಯಾಗತ್ತಾ? ಹೀಗೆ ಹಲವಾರು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಮಿಥುನ ರಾಶಿಗೆ ಗುರು ಬಂದು 12ನೇ ಮನೆ ವ್ಯಯಸ್ಥಾನ ಅಂತ ಕರೀತಾರೆ. 12ನೇ ಮನೆ ವ್ಯಯಸ್ಥಾನ ಇದ್ರೂ ಕೂಡ ನಿಮ್ಮ ದಶಾವರ್ಷಗಳು ಅಥವಾ ನೀವು ಹುಟ್ಟಿರ್ತಕ್ಕಂಥ ಶುಭ ಸಮಯ, ಗಳಿಗೆ, ವಾರ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿದ್ದಿದ್ದೆ. ಆದರೆ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಕೋಟ್ಯಾಧಿಪತಿ ಆಗುವಂತಹ ಲಕ್ಷಣಗಳು ತುಂಬಾ ಇದೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಕೇತು. ಏನಪ್ಪ ಈ ಕನ್ಯಾ ರಾಶಿ, ರವಿ ಮತ್ತು ಕೇತು? ಮಿಥುನ ರಾಶಿಗೂ ಕನ್ಯಾ ರಾಶಿಗೂ ಏನು ಸಂಬಂಧ? ಮಿಥುನ ರಾಶ್ಯಾಧಿಪತಿ ಬುಧ, ಕನ್ಯಾ ರಾಶ್ಯಾಧಿಪತಿ ಬುಧ, ಇವೆರಡೂ ಕೂಡ ಯೋಗಕಾರಕವಾಗಿರ್ತಕ್ಕಂಥ ಗ್ರಹಗಳು. ಹಣದ ಆಗು ಹೋಗುಗಳೆಲ್ಲ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಈ ಗ್ರಹಗಳಿಗೆ ಇರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರದ ಕೆಲಸ, ಎಲ್ಲೋ ಒಂದು ಕಡೆ ಸರ್ಕಾರ ಕೆಲಸಕ್ಕೆ ಜಾಯಿನ್ ಆಗಬೇಕು, ಪರೀಕ್ಷೆಗಳನ್ನು ಕಟ್ಟಿದ್ದೀರಿ, ಅಲ್ಲಿ ಉತ್ತೀರ್ಣರಾಗಿದ್ದೀರಿ, ಇಂಟರ್ವ್ಯೂ ಆಗಿರುತ್ತೆ, ಮೌಖಿಕ ಇಂಟರ್ವ್ಯೂ ಆಗಿರುತ್ತೆ, ಇವೆಲ್ಲವೂ ಕೂಡ ಇಂಟರ್ವ್ಯೂಗಳಾಗುತ್ತೆ. ಎಲ್ಲೋ ಒಂದು ಮಧ್ಯವರ್ತಿಕೆಗಳಿಗೆ ಹಣವನ್ನು ಕೊಟ್ಟು ಅವರ ಮೇಲೆ ಅವಲಂಬಿತವಾಗಿದ್ದೀರಿ. ಇವತ್ತು, ನಾಳೆ, ನಾಡಿದ್ದು ಹೀಗೆ ಕೆಲಸ ಆಗುವಂತಹ ಸೂಚನೆಗಳೆಲ್ಲವೂ ಕೂಡ ಕಾಣುತ್ತಿದೆ ಹೇಳ್ತಕ್ಕಂಥದ್ದು. ಅದು ಕೂಡ ಒಳ್ಳೆಯ ಯೋಗ ಅಂತಲೇ ಹೇಳಬಹುದು. ಮಧ್ಯಸ್ಥಿಕೆಯಿಂದ ಯಾರಿಗೆ? ಮಿಥುನ ರಾಶಿಯವರಿಗೆ. ಯಾವ ಮಾಸದಲ್ಲಿ? ಸೆಪ್ಟೆಂಬರ್ ತಿಂಗಳದ ಮಾಸದಲ್ಲಿ. ಹಾಗೆ ವಧುವರರಿಗೆ ವಿವಾಹ ಯೋಗ ಹೇಳತಕ್ಕಂಥದ್ದು. ಅನೇಕ ದಿನಗಳಿಂದ ಮಕ್ಕಳ ವಿವಾಹ ಮಾಡಬೇಕು, ವರನನ್ನು ಹುಡುಕುವುದು, ವಧುವನ್ನು ಹುಡುಕುವುದು, ಈ ಥರದ ಒಂದು ಕೆಲಸದಲ್ಲಿ ಅನೇಕ ವರ್ಷಗಳಿಂದ ಇದ್ದೀರಿ. ಜಾತಕ, ನಕ್ಷತ್ರ, ಹೊಂದಾಣಿಕೆ ಇವೆಲ್ಲವೂ ಕೂಡ ಈ ಮಾಸದಲ್ಲಿ ಮ್ಯಾಚಿಂಗ್ ಆಗಿ ಮಕ್ಕಳ ವಿವಾಹ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಆದರೆ ಎಲ್ಲ ಒಂದು ಕಡೆ ಕುಜದೋಷ ಅಥವಾ ಮಂಗಳ ದೋಷ ಈ ಥರ ಇದ್ದರೆ ಸ್ವಲ್ಪ ವಿಳಂಬ ಆಗುವಂಥದ್ದು. ಅದು ಜಾತಗಳನ್ನು ಪರಿಶೀಲನೆ ಮಾಡಿಕೊಂಡು ತಿಳಿದ್ರೆ ಗೊತ್ತಾಗತ್ತೆ. ಹಾಗೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ, ಕೊಟ್ಟಿರ್ತಕ್ಕಂಥ ಹಣ ವಾಪಸ್ಸು ಬರುತ್ತಾ ಹೇಳ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಹಣವನ್ನು ನೀವು ಕೊಟ್ಟಿರ್ತೀರಿ, ಯಾವುದೋ ಒಂದು ಬಿಸ್ನೆಸ್ ಇರ್ಬೋದು ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿರ್ಬೋದು, ಅಥವಾ ಮನೆಯಲ್ಲಿ ಗೊತ್ತಿಲ್ಲದಂತೆ ವ್ಯವಹಾರ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಬೇರೆ ಯಾರ ಹತ್ರ ಹಣವನ್ನು ಇಸ್ಕೊಂಡು ಬೇರೆಯವರಿಗೆ ಹಣವನ್ನು ಕೊಡುವಂಥದ್ದು, ಮೂರನೇ ವ್ಯಕ್ತಿಗಳಿಗೆ ಹಣವನ್ನು ವಿನಿಯೋಗಿಸಿ ಅದರಿಂದ ಬರತಕ್ಕಂಥ ಆದಾಯವನ್ನು ನಿರೀಕ್ಷೆ ಮಾಡ್ತಿದ್ದೀರಿ. ಹಾಗೆ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ
ಕೊಟ್ಟಿರ್ತಕ್ಕಂಥ ಹಣ ಮಧ್ಯಭಾಗ ಅಥವಾ ಕೊನೆಯ ಭಾಗದಲ್ಲಿ ಬರುವಂಥ ನಿರೀಕ್ಷೆ ಜಾಸ್ತಿ ಇದೆ ಹೇಳತಕ್ಕಂಥದ್ದು. ಇನ್ನು ಗಂಡ ಹೆಂಡತಿಯ ಮಧ್ಯೆ ಮೂರನೆಯ ವ್ಯಕ್ತಿಯಿಂದ ಬಿರುಕು ಉಂಟಾಗುವಂತಹ ಸಂಭವಿಸುತ್ತೆ. ಎಲ್ಲೋ ಒಂದು ಕಡೆ ಮೂರನೆಯವರ ವ್ಯಕ್ತಿಯನ್ನು ಮಾತನ್ನು ಕೇಳಿ ಆ ವಿಚಾರಗಳನ್ನೆಲ್ಲ ನೀವು ಗೌಪ್ಯತೆಯಿಂದ ಇಟ್ಟಿರ್ತೀರಿ. ಅದು ಒಂದು ದಿನ ಸ್ಫೋಟಗೊಳ್ಳುತ್ತೆ ಹೇಳತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದು. ಜೀವನವೇ ಬೇಡ ಹೇಳತಕ್ಕಂಥ ಪರಿಸ್ಥಿತಿ ಈಗಲೂ ಕೂಡ ಅದು ಆಗ್ತಾ ಇರತಕ್ಕಂಥದ್ದು. ಹಾಗೆ ನಮ್ಮ ದೇಶ ಕಾಯುವ ಸೈನಿಕರು, ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ವರ್ಗದವರು, ಇವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಯೋಗ ಇದೆ. ಅವರಿಗೆ ಪ್ರಮೋಷನ್ ಸಿಗತಕ್ಕಂಥದ್ದು, ಹಾಗೆ ಸಕಾಲದಲ್ಲಿ ಆರೋಗ್ಯದಲ್ಲಿಯೂ ಕೂಡ ಒಳ್ಳೆಯ ಆರೋಗ್ಯ ಸುಧಾರಣೆ ಆಗತಕ್ಕಂಥದ್ದು, ಹಾಗೆ ಒಂದು ಹೊಸ ಹೊಸ ವಿಚಾರ ಚಿಂತನೆಗಳು, ಹೊಸ ಹೊಸ ವ್ಯವಹಾರಕ್ಕೆ ಕೈಗೂಡುವಂಥದ್ದು, ಹಾಗೆ ಹೊಸ ಚೈತನ್ಯವನ್ನು ಕಾಣುವಂಥದ್ದು. ಇನ್ನು ಕೃಷಿಕರಿಗೆ ಒಳ್ಳೆಯ ಬೀಜ, ಗೊಬ್ಬರ ಸರಬರಾಜು ಮಾಡ್ತಕ್ಕಂಥ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿ ಯೋಗವಿದೆ ಅಂತ ಕೂಡ ಹೇಳ್ತೇನೆ ವೀಕ್ಷಕರೇ. ನಿಮ್ಮ ಜಾತಗಳನ್ನು ನೀವು ಪರಿಶೀಲನೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚೆಚ್ಚು ಫಲಾಫಲಗಳನ್ನು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 9513747474ಕ್ಕೆ ಕರೆ ಮಾಡಿ. ಹಾಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿರಾಮ್ ಹೇಳ್ತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.